ಸುನಿಲ್, ಈಗಾಗಲೇ ಕಾರ್ಯಾಚರಣೆ ಸಕ್ಸಸ್ ಆಗಿದೆ, ಮುಂದಿನ ಪ್ರೊಸೀಜರ್ ಬಗ್ಗೆ ಹೇಳೋದಾದ್ರೆ? ನವಿತಾ, ಆನೆ ಲಿಫ್ಟ್ ಮಾಡುವಂತಹ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಆನೆಯನ್ನ ಕೆನಾಲ್ನಿಂದ ಮೇಲ್ಭಾಗಕ್ಕೆ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಯಶಸ್ವಿಯಾಗಿ ಮೇಲೆ ಆನೆಯನ್ನ ಕತ್ಕೊಂಡು ಬಂದಿದ್ದಾರೆ. ಈಗ ಆನೆಯನ್ನ ಸಮೀಪದಲ್ಲೇ ಇರುವಂತ ಅರಣ್ಯ ಪ್ರದೇಶಕ್ಕೆ ಬಿಡೋದಿಕ್ಕೆ ಅಂತ ಆನೆಯನ್ನ ಲಾರಿ, ಅಂದ್ರೆ ದೊಡ್ಡ ಮಟ್ಟದ ಲಾರಿ, ಮಲ್ಟಿ ಆಕ್ಸಲ್ ಇರುವಂತ ಲಾರಿ ಏನಿದೆ, ಈ ಲಾರಿಯ ಮೂಲಕ ಕಂಟೈನರ್ ಅನ್ನ ಇಟ್ಟು ಅದರ ಮೇಲೆ ಆನೆಯನ್ನ ಇಟ್ಟು ಇದೇ ಒಂದು ರಸ್ತೆಯಲ್ಲಿ ಆ ಒಂದು ಆನೆಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಸಮೀಪದಲ್ಲೇ ಸಮತಟ್ಟಾಗಿರುವಂತ ಅರಣ್ಯ ಪ್ರದೇಶ ಏನಿದೆ, ಅಂದ್ರೆ ಈ ಆನೆ ಯಾವ ಅರಣ್ಯದಲ್ಲಿ ವಾಸವನ್ನ ಮಾಡ್ತಿತ್ತು ಅಂದ್ರೆ ಈ ಸ್ಥಳೀಯ ಅರಣ್ಯದಲ್ಲಿ ವಾಸವನ್ನ ಮಾಡ್ತಿತ್ತು, ಇದೇ ಅರಣ್ಯದಲ್ಲಿ ಆ ಆನೆಯನ್ನ ಬಿಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು, ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಅವರ ಪ್ಲಾನ್ ಅಂತಲೇ ಏನು ಆನೆಯನ್ನ ಮೇಲೆ ಲಿಫ್ಟ್ ಮಾಡಿ ಈಗ ಆನೆಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಆದ್ರೆ ಆನೆಯನ್ನ ಅಂದ್ರೆ ಪ್ರಜ್ಞೆ ಏನ್ ತಪ್ಪಿದೆ, ಪ್ರಜ್ಞೆ ತಪ್ಪಿದ ಬಳಿಕ ಸಹಜ ಸ್ಥಿತಿಗೆ ಆನೆ ಏನ್ ಬರುತ್ತೆ, ಆ ಒಂದು ಸಂದರ್ಭದಲ್ಲಿ ಯಾರು ಕೂಡ ಅದರ ಬಳಿ ಸುಳಿಬಾರ್ದು, ಯಾಕಂದ್ರೆ ಆ ಆನೆಯ ಕೋಪಕ್ಕೆ ಗುರಿಯಾಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸೊ ಯಾರನ್ನು ಕೂಡ ಅಲ್ಲಿಗೆ ಹಲವನ್ನ ಮಾಡ್ತಾ ಇಲ್ಲ. ಅಧಿಕಾರಿಗಳಷ್ಟೇ, ಸಿಬ್ಬಂದಿಗಳಷ್ಟೇ ಆ ಆನೆಯನ್ನ ಸಮೀಪದ ಅರಣ್ಯಕ್ಕೆ ಈಗ ಕೊಂಡೊಯ್ತಾ ಇರುವಂತದ್ದು. ಇನ್ನ ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಅಂದ್ರೆ ಪ್ರಜ್ಞೆಯಿಂದ ವಾಪಸ್ ಮತ್ತೆ ಮರಳಿ ನಾರ್ಮಲ್ ಸ್ಥಿತಿಗೆ ಬರುವಂತೆ ವೈದ್ಯರು ಕೂಡ ಚಿಕಿತ್ಸೆಯನ್ನ ಕೊಡ್ತಾರೆ. ಜೊತೆಗೆ ಅದಕ್ಕೆ ಸೊಂಡಿಲು ಮತ್ತೆ ಕಾಲುಗಳಲ್ಲಿ ಏನು ನಿರಂತರವಾಗಿ ನೀರಿನಲ್ಲಿತ್ತು, ಈ ಒಂದು ಸಂದರ್ಭದಲ್ಲಿ ಫಂಗಸ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ವೈದ್ಯರು ಕೂಡ ಪ್ರಥಮ ಚಿಕಿತ್ಸೆಯನ್ನ ಕೊಟ್ಟು ಆನೆಯನ್ನ ಕಾಡಿಗೆ ಬಿಡುವಂತ ಕೆಲಸವನ್ನ ಮಾಡ್ತಾರೆ. ನವಿತಾ, ಈಗ ಸುನಿಲ್, ಈಗ DCF ಕೂಡ ಹೇಳ್ತಾ ಇದ್ರು, ಮೈಸೂರು DCF ಪ್ರಭು ಅವರು ಹೇಳ್ತಾ ಇದ್ರು, ಯಾಕಂತ ಹೇಳಿದ್ರೆ ನಿರಂತರವಾಗಿ ಆನೆ ನೀರಿನಲ್ಲಿ ಇದ್ದಂತಹ ಕಾರಣಕ್ಕಾಗಿ ಒಂದ್ ಕಡೆ ಫುಡ್ ಕೂಡ ಸರಿಯಾಗಿ ಸಿಕ್ಕಿರಲ್ಲ. ಇವತ್ತಿಗೆ ಅರವಳಿಕೆ ಕೊಡೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಫುಡ್ ಕೊಟ್ರು, ಆನಂತರ ಅದರ ದೇಹ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಚೆಕ್ ಮಾಡಬೇಕಾಗತ್ತೆ ಅಂತ ಹೇಳಿ. ಸೊ ಆ ಒಂದು ಕಾರ್ಯ ಹೇಗೆ ಆಗತ್ತೆ ಅಂದ್ರೆ ಆ ಕಾಡಿನ ಒಳಗಡೆ ಬಿಟ್ಟ ನಂತರ ಕೂಡ ಇವರು ಅದನ್ನ ಪರಿಶೀಲನೆ ಮಾಡ್ತಾರೆ? ಅದಕ್ಕಿಂತ ಮುಂಚೆನೆ ಈಗ ಎಲ್ಲ ರೀತಿಯಾದಂತಹ ಚಿಕಿತ್ಸೆಯನ್ನ, ಪರಿಶೀಲನೆಯನ್ನ ನಡೆಸಲಾಗತ್ತಾ, ಹೇಗೆ? ಖಂಡಿತ ನವಿತಾ, ಸಂಪೂರ್ಣವಾಗಿ ಆನೆಯ ದೇಹವನ್ನ ಪರಿಶೀಲನೆ ಮಾಡ್ತಾರೆ. ಆನೆಯ ಸ್ಥಿತಿ ಹೇಗಿರುತ್ತೆ ಅಂತಾನು ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಹೀಗಾಗಿ ಸಹಜವಾಗಿ ವೈದ್ಯರು ಜೊತೆಯಲ್ಲೇ, ಆನೆಯ ಜೊತೆಯಲ್ಲೇ ತೆರಳಿರುವಂತದ್ದು. ಪಶು ವೈದ್ಯರಾಗಿರ್ತಕ್ಕಂಥ ರಮೇಶ್ ಹಾಗೆ ಆದರ್ಶ ಏನಿದ್ದಾರೆ, ಇವರಿಬ್ಬರೂ ಕೂಡ ಜೊತೆಯಲ್ಲೇ, ಆನೆಯ ಜೊತೆಯಲ್ಲೇ ತೆರಳಿದ್ದಾರೆ. ಆನೆಗೆ ಮತ್ತೆ ಪ್ರಜ್ಞೆ ಬಂದ ಬಳಿಕ ಆನೆಯ ಪರಿಸ್ಥಿತಿ ಹೇಗಿದೆ, ಆನೆಗೆ ಏನಾದ್ರೂ ಮತ್ತಷ್ಟು ಚಿಕಿತ್ಸೆಯ ಅವಶ್ಯಕತೆ ಇದೆಯಾ ಅಥವಾ ಆನೆ ಸಹಜ ಸ್ಥಿತಿಗೆ ಮರಳಿದ್ಯಾ ಅನ್ನುವಂತ ಮಾಹಿತಿಯನ್ನ ಕನ್ಫರ್ಮ್ ಮಾಡಿಕೊಂಡು ಆನಂತರ ವೈದ್ಯರು ಕೂಡ ಅಲ್ಲಿಂದ ತೆರಳುವಂತದ್ದು. ಸದ್ಯಕ್ಕೆ ಏನು ಬೇರೆ ಸಿಬ್ಬಂದಿಗಳಾಗ್ಬೋದು, ಒಂದಷ್ಟು ಜನರು ಏನ್ ನೋಡಲಿಕ್ಕೆ ಬಂದಿದ್ರು, ಮತ್ತೆ ಇಲ್ಲಿ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ, ಇಲ್ಲಿನ ಒಂದಷ್ಟು ಸಿಬ್ಬಂದಿಗಳಿದ್ರು. ಇವರನ್ನೆಲ್ಲರನ್ನೂ ಕೂಡ ಆನೆಯ ದೂರ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಸೊ ಹೀಗಾಗಿ ಅರಣ್ಯ ಪ್ರದೇಶದ ಒಳಗೆ ಆನೆಯನ್ನ ಈಗ ಕರೆದುಕೊಂಡು ಹೋಗಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ಆ ಆನೆಗೆ ಮತ್ತೆ ಸಹಜ ಸ್ಥಿತಿಗೆ ಮರಳುವಂತೆ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾರೆ. ಅದಾದ ಬಳಿಕ ಆನೆಯ ಚಲನವಲನವನ್ನ ಗಮನಿಸಿ ಆನೆಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡ್ಬೇಕಾ ಅಥವಾ ಸಹಜ ಸ್ಥಿತಿಗೆ ಮರಳಿದ್ಯಾ ಅನ್ನುವಂತ ಖಚಿತ ಮಾಹಿತಿಯನ್ನ ಪಡೆದುಕೊಂಡು ಆಮೇಲೆ ವೈದ್ಯರು ಅಲ್ಲಿಂದ ತೆರಳ್ತಾರೆ. ನವಿತಾ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.